ಇನ್ನೂ ಬರತ್ತಿಲ್ಲ. ಬಂದ್ರೆ ಶಿಲ್ಪಾ ಮನೆಗೆ ಹೋಗಿ ಬರ್ಬೇಕು ಅನ್ಕೊಂಡೀನಿ. ಮತ್ತೆ ಹೇಳ್ದಂಗು ಅಂದ್ರೆ ಅದಕ್ಕೂ ಬೈತೈತೆ. ಬಂದಾಗಿಂದ ಹೋಗೋಕ್ಕಾಗಿಲ್ಲ, ಮನೆ ಸ್ವಚ್ಛ ಮಾಡ್ಕೊಳತ್ತಿದ್ವಿ. ಇವತ್ತೇನು ಕೆಲಸ ಇಲ್ಲ, ಹೋಗಿ ಬರ್ತೀನಿ. ನಾನು ಬಂದಿರೋದು ಗೊತ್ತಿಲ್ಲ, ಶಿಲ್ಪಾಗಿಲ್ಲ ಅಂದರೆ ಓಡೋಡಿ ಬರ್ತಿದ್ಲು. ಮಿಸ್ ಯು ಶಿಲ್ಪಾ, ಎಷ್ಟು ದಿನ ಆತು ನಿಂಗೆ ನೋಡಿ ನಾನು. ನೀನು ಬಂದೇ ಇಲ್ಲ ನೋಡು. ಇಲ್ಲ ಅಂತಂದ್ರೆ ಆರ್ತಿ ಬಂದಿದ್ದಾಳ ಇಲ್ಲ ಅಂತ ನೋಡ್ಕೊಂಡು ಹೋಗೋಕ್ಕಾದ್ರೂ ಬರಬೇಕಾ? ಮೊದಲು ಅವ ಬರಲಿ, ಆಮೇಲೆ ಹೋಗಿ ಭೇಟಿಯಾಗಿ ಬರ್ತೀನಿ. ಹೋಗಿ ಸರ್ಪ್ರೈಸ್ ಕೊಡ್ತೀನಿ. ಆರ್ತಿ ಊರಿಂದ ಯಾವಾಗ ಬಂದೀನಿ ನೀನು ಅಂತ ಅಂತಾಳೆ. ನಾನು ಬಂದು ಒಂದು ತಿಂಗಳಾಗ ಬಂದು ನೀನು ಬಂದೇ ಇಲ್ಲಲ್ಲ ಅಂತೇಳಿ ಸುಮ್ಮನೆ ಏನೋ ಒಂದು ಸುಳ್ಳು ಹೇಳ್ತೀನಿ. ಮಿಸ್ ಯು ಶಿಲ್ಪ, ಯಾವಾಗ ನೋಡ್ತೀನೇನೋ ಅನ್ಸತೈತೆ ನನಗೆ. ಬರೀ ಮನ್ಯಾಗ ಇದ್ದಿದ್ದು ಬೇಸರ ಆಗ್ಬಿಟ್ಟೈತೆ ನನಗಂತೂ. ಕಾಲಾಗ ಚಪ್ಪಲಿ ಬೇರೆ ಹಾಕೊಂಡು ಹೋಗಿಲ್ಲ, ಹೇಳ್ಬಾರ್ದೆ. ಏನು ಉದ್ದಕ್ಕೆ ಸಾಲು ಇಟ್ಬಿಟ್ಟಿದಾರೆ. ಒಂದೊಂದು ಬಿನಿಗೆ ತುಂಬಿಸ್ಕೊಂಡು ಬರ್ಬೇಕಂದ್ರೆ ಕುಡಿಯೋ ನೀರಿಂದ ಖಜೀತೆ ಆಗ್ಬಿಡ್ತಾವ. ಇವಳೇನು ಓದಾತಾಳೆ, ಏನು ಯೋಚನೆ ಮಾಡತ್ತಾಳ? ಆರ್ತಿ, ಯಾಕೆ ಕೇಳ್ಸೋದಿಲ್ಲ? ಏನು ಭಾರಿ ಓದ್ಕೊಳತಿ? ಅವ ನೀನು ಯಾವಾಗ ಬಂದೆ? ಓದ್ಕೊಳತಿದ್ನಿ ಬೇ. ಅದು ಓದ್ಕೊಂಡಿದ್ದು ನೆನ್ಪು ಬರತ್ತಿರ್ಲಿಲ್ಲ, ಅದಕ್ಕೆ ಈ ಕಡೆ ಮುಖ ಮಾಡಿ ಬಾಯ್ಪಾಟ್ ಮಾಡ್ಕೋತಿದ್ನಿ. ನೀನು ಯಾಕೆ ನೀರು ಚುಂಬಿಡ್ಸ್ತೀವಿ? ನೋಡಿಲ್ಲ ಬುಕ್ ಮೇಲೆಲ್ಲ ಬಿತ್ತು. ನಾನೇನು ಭಾಳ ಚುಂಬಿಸಿಲ್ಲ, ಒಂದು ಸ್ವಲ್ಪ ನೀರು ಹಿಂಗೆ ಅನ್ನಿ ತಗ, ಏನಾಗೋದಿಲ್ಲ. ಅಲ್ಲಿ ಒಣಗ್ತೈತಿ ಇಡು ಕಟ್ಟೆ ಮ್ಯಾಗ. ಅವಾಗಿಂದ ಅರ್ತಿ ಅನ್ನತೀನಿ. ಹ್ಞೂ ಇಲ್ಲ ಅನ್ನೂ ಇಲ್ಲ. ಬಾಯ್ಪಾಟ್ ಮಾಡಿದ್ರೆ ಏನಾತ? ಇನ್ನು ಕಿವಿ ಓದಾತವ ನೀನು? ಕಿವಿಯಿಂದ ಕೇಳಿಸ್ಕೊಂಡು ಹೂವು ಅನ್ಬೇಕು. ಆತಾತೆ. ಅದು ಪುಸ್ತಕ ಅಲ್ಲಿಡು, ಕೆಳಗಿಟ್ಟೆ ಬಾಯಿಲಿ ಏನೋ ಕೆಲಸ ಹೇಳ್ತೀನಿ ನೀನು. ಜಲ್ದಿ ಬಾ. ಮತ್ತೇನು ಬೇ, ಎಲ್ಲ ಮುಗಿಸಿನ ಕುಂತಿನಲ್ಲ ಬಂದು ಓದಾಕ್ ನಾನು. ಹಿಂಗೆ ಮಾಡ್ತಿ ಅಂತ ಮತ್ತೆ ನಾನು ಗಂಗಾಕ್ಕ ಊರಿನ ಶಾಲೆ ಸ್ಟಾರ್ಟ್ ಆದ್ಮ್ಯಾಗನ ಬರೋಣಂತಿದ್ನಿ. ಅಷ್ಟು ಜಲ್ದಿ ಅಪ್ಪನ ಕಳಿಸಿ ಕರೆಸ್ಕೊಂಡ್ಬಿಟ್ಟೇನಿ. ಇರ್ತಿದ್ಲಿಕ್ಕೆ ಬೇರೆ ಮನೆಗೆ ಎಷ್ಟು ದಿನ ಇಟ್ಕೋತಿದ್ರಿ ನಿನಗೆ? ನನಗೂ ಮಾಡೋಕೆ ಕೆಲಸ ಇದ್ದಿದ್ದಿಲ್ಲ, ಅದಕ್ಕೆ ಜಲ್ದಿ ಕರ್ಕೊಂಡು ಬರೋಕೆ ಹೇಳಿದ್ನಿ. ಈಗ ಇತ್ತೀಚೆಗೆ ಒಂದು ಸ್ವಲ್ಪ ಕಡಿಮೆ ಆಗಿತ್ತು ತಲೆನೋವು. ಈಗ ನೋಡಿ ಬಂದಾಗಿಂದ ಮತ್ತೆ ತಲೆನೋವು ಸ್ಟಾರ್ಟ್ ಆಗೈತೆ ನನಗೆ. ಆತಾತೆ, ಶನೇ ಇದೆ ಬಾ. ಇಲ್ಲೊಳಗೆ ಏನು ಭಾಳ ಬಿಗಿದ ಕೆಲಸ ಹೇಳೋದಿಲ್ಲ ಬಾ. ಅಂದ್ರೆ ನಾನು ಇದ್ರೆ ತಲೆನೋವು ನಿನಗೆ? ಹಂಗಂತ ಹೇಳತ್ತಿಲ್ಲ. ಏನಾದ್ರೂ ಒಂದು ಕೆಲಸ ಹೇಳಿದ್ರೆ ಅದಕ್ಕೆ 15 ಸತಿ 20 ಸತಿ ಕರಿಬೇಕು. ಅವಾಗ ಮತ್ತೆ ಯಾರಿಗೆ ತಲೆನೋವು ಬರೋದಿಲ್ಲ ಹೇಳಿ? ಈಗ ನೋಡಿ ಬಿಂದಿಗೆ ಹೊತ್ಕೊಂಡಿದ್ದೀನಿ, ಇಲ್ಲಾಂದ್ರೆ ಅವ ಬಿಂದಿಗೆ ಹೊತ್ಕೊಂಡಿದ್ದು. ಪಾಪ ಏನಕ್ಕೂ ಕರೆಯತೈತೆ. ಸರಿ ಹೋಗಿ ಬರೋಣಂತ ಒಂದು ಬಾಯಾಗಿಂದ ಬರತ್ತಿಲ್ಲ ನಿನಗೆ. ಕೊಡಿಲ್ ಬಿಂದಿಗೆ. ಬ್ಯಾಡ ಸರಿ ಎತ್ಕೋತೀನಿ. ನನ್ನ ಬಿಂದಿಗೆ ಏನು ವಜೆ ಇಲ್ಲ ಇದೆ. ಒಳಗೆ ಬಾ ಅಲ್ಲಿ ಹೇಳ್ತೀನಿ. ಯಾವ ಒಳಗೆ ಯಾಕೆ ಕರೆಯತೈತೆ? ಮತ್ತೇನೋ ಒಂದು ಆರಿಸು ಅದು ಮಾಡಂತಂದ್ರೆ ಶಿಲ್ಪ ಮನೆಗೆ ಹೋಗೋಕ್ಕಾಗೋದಿಲ್ಲ ನನಗೆ. ಎದಕ್ಕೆ ಹೇಳ್ಬೆ? ಒಟ್ಟ ಮಾರನಿಗೆ ನಿಂತ ಕಾಲೆಲ್ಲ ಹೇಳ್ಬೇಕು ಏನು ಕೆಲಸ ಅನ್ನೋದು. ಆತಾತೆ. ಅದು ಸಣ್ಣ ಟಕಿ ಇಲ್ಲ, ಅದ್ರಾಗ ಒಂದು ಸ್ವಲ್ಪ ನೀರಿದಾವೆ. ಹಿಂಗೆ ಕೈ ಇದು ಮಾಡಿ ಬಿಸಾಕ್ ಬಾ. ನಾನು ಬಿಂದಿಗೆ ಎತ್ಕೊಂಡೀನಿ, ಮತ್ತು ಅದನ್ನು ಕೆಳಗೆ ಇಳಿಸಿ ಏನು ಮಾಡೋದೆ? ನೀನು ಬಿಸಾಕ್ತೆ ಅಂತ ಹೇಳಿದ್ರೆ ಏನು ದೊಡ್ಡ ಸ್ಕಿ ಮಾಡ್ತಾ. ಆತಾತೆ ಬಾ. ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟು ಉದ್ದ ಭಾಷಣ ಮಾಡ್ತೈತೆ ನಮ್ಮವ್ವ. ನೋಡ್ರಿ ಫ್ರೆಂಡ್ಸ್, ನಮ್ಮವ್ವ ಯಾವಾಗಲೂ ಹಿಂಗೆ ಮಾಡ್ತೈತ್ರಿ. ಅಲ್ಲ ಸಿಟ್ಟು ಬರೋದಿಲ್ಲ ಹೇಳ್ರಿ ನೋಡೋಣ. ಓದ್ಕೊಂತ ಕೂತ್ಕೊಂಡ್ರು ಕೆಲಸ ಹೇಳ್ತೈತೆ, ಆದರೂ ಮಾಡಬೇಕು. ಏನು ಮಾಡೋಕ್ಕಾಗೋದಿಲ್ಲ. ಆಯ್ತು ಹಬ್ಬ, ನಿಮ್ಮನ್ನೆಲ್ಲ ನೋಡಿ ಭಾಳ ಖುಷಿ ಆಯ್ತು ರೀ ನನಗೆ. ಗಂಗಾಕ ಊರಿಂದ ಬಂದಾಗಿಂದ ನಿಮ್ಮ ನೋಡೇ ಇದ್ದಿದ್ದಿಲ್ಲ. ಇವತ್ತು ನೋಡಿ ಖುಷಿ ಆಯಿತು. ಎಲ್ಲರದು ಊಟ ಆತೇನು ರೀ? ನಮ್ದು ಇನ್ನೂ ಆಗಿಲ್ಲ. ಅವ್ವ ಏನು ಮಾಡೋದು ಗೊತ್ತಿಲ್ಲ. ನಾನಂತೂ ಅಡುಗೆ ಮನೆಗೂ ನನಗೂ ಸಂಬಂಧನೇ ಇಲ್ಲ ಅನ್ನೋಂಗೆ ಮಾಡ್ತೀನಿ. ಊಟ ಮಾಡಿದ್ರು ನೆನಪ ಇರೋದಿಲ್ಲ ರೀ ನಂಗೆ ಏನು ಸಾರು ಮಾಡಿದಾರಂತ. ಅದಕ್ಕೆ ಇವಾಗ ಹೋಗಿ ಅದೇನು ರೀ ಟ್ಯಾಂಕಿ ನೀರು ಒಂದು ಸ್ವಲ್ಪ ಬಿಸಾಕ್ಬೇಕಂತ್ರಿ. ಹೋಗಿ ಬಿಸಾಕ್ ಬರ್ತೀನಿ. ಶಿಲ್ಪಾ ಮನೆಗೆ ಹೋಗ್ಬೇಕಂತ ಅನ್ಕೊಂಡಿನಿ. ನೋಡ್ಬೇಕು ಅವ್ವ ಕಳಿಸ್ತೈತೆ ಇಲ್ಲ ಗೊತ್ತಿಲ್ಲ. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿಯ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಬರ್ರಿ ಒಳಗೆ ಹೋಗೋಣ. ಯಾವ ನನಗೆ ಹೇಳಿ ತಾನೇ ತಗೊಂಡು ಹೋಗತೈತೆ ಸಿಟ್ಟಿಂದ. ಮುಗೀತು ನನ್ನ ಕತೆ. ಅವ ಕೊಡಿಲ್ಲ ನಾನು ತೊಳ್ಕೊಂಡು ಬರ್ತೀನಿ. ಬೇಡ ಸರಿ ತೊಳ್ಕೊಂಡು ಬರ್ತೀನಿ ನಾನು. ಅದೇನು ವಜದ ಕೆಲಸ ಅಲ್ಲ. ಏನು ಬಿಂದಿಗೆ ಎತ್ಕೊಂಡಿದ್ನಿ ಅಂತ ಹೇಳಿದ್ನಿ ನಿನಗೆ. ಏನು ಹೊರಗಿಂದ ಒಳಗೆ ಬರೋಕೆ ಅರ್ಧ ತಾಸು ಮ್ಯಾಗ ಬೇಕು? ಇಲ್ಬೇವ, ನಿನ್ನಿಂದನೇ ಬರಾತಿದ್ನಿ ನಾನು. ಬರಬೇಕಾದ್ರೆ ಅಯ್ಯೋ ಏನು ಹೇಳಿ, ಅದೇ ಬೇ ನೀನು ಬುಕ್ ನೆನೆಸಿದ್ದಿ ನೋಡು, ಅದು ಅಲ್ಲ ಸೈಡಿಗೆ ಇಟ್ಟು ಬರಾತಿದ್ನಿ. ಅಷ್ಟ್ರಾಗಂದ್ರೆ ಸಣ್ಣ ಸಣ್ಣ ಹನಿ ಬರೋಕೆ ಸ್ಟಾರ್ಟ್ ಆದವು. ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಅಲ್ಲ ಇಟ್ರೆ ನೆಂದೋಗ್ತೈತಂತೆ. ಆ ಕಡೆಗೆ ಒಂದು ಸ್ವಲ್ಪ ಸರಸಿಟ್ಟು ಬರೋ ಅಷ್ಟೊತ್ತಿಗೆ ಅಂದ್ರೆ ನೀನು ಇಲ್ಲಿ ಟ್ಯಾಂಕಿ ಎತ್ಕೊಂಡು ಬರಾತೀನಿ. ನಾನೇನು ಮಾಡಲಿ ಹೇಳು? ಇಷ್ಟಕ್ಕೆಲ್ಲ ಸಿಟ್ಟಾದ್ರೆ ಹೆಂಗೆ ಬೇ? ಅವ್ವ ಅವ್ವ ಐ ಲವ್ ಯು. ನನ್ನ ಮುದ್ದೆ ಅವ್ವ. ಕೊಡಿಲ್ಲ ನಾನು ತೊಳ್ಕೊಂಡು ಬರ್ತೀನಿ, ನೀನು ಹೋಗಿ ಏನಾದರೂ ಮಾಡೋಕೆ. ಇಷ್ಟು ಮಾಡೋಕೆ ಭಾಳ ಚೆನ್ನಾಗಿದೆ ತಗೋ. ಏನು ಕೆಲಸ ಇಲ್ಲ ನನಗೀಗ. ತೊಳ್ಕೊಂಡು ಬರ್ತೀನಿ ನಾನು ಹೋಗಿ. ನಿನ್ನ ಕಸಬಾರಿಗೆ ತೊಗೊಂಡೆ ಒಂದು ಸ್ವಲ್ಪ ಕಸ ಗುಡಿಸಿಲ್ಲಿದ್ದು. ನಿಮ್ಮ ಅಮ್ಮ ಮತ್ತು ಅಜ್ಜಿ ಬರತೈತಿ, ಮತ್ತು ಕಾಲಾಗ ಹಂಗಂಗೆ ಕಸ ಆಯ್ತು ಇಲ್ಲಿ. ಏನು ಮಾಮ ಮತ್ತು ಅಜ್ಜಿ ಬರತೈತಾ? ಯಾಕೆ ಬೇ ಈಗ? ಯಾಕಂದ್ರೆ ಮಗಳ ಮನೆಗೆ ಬರತ್ತಾರೆ. ಗೊತ್ತು ಬೇ ನನಗೂ ನಿನ್ನ ಮಗಳಂತೆ. ಆದರೆ ಇವಾಗ ಯಾಕೆ ಬರತ್ತಾರಂತ ಕೇಳಿದ್ನಿ. ಮತ್ತು ಇನ್ನು ಹಿಂಗೆ ಹೆಂಗೆ ಗೊತ್ತಾಯ್ತು ಬರೋದು? ಅದೇ ಮೊನ್ನೆ ಫೋನ್ ಮಾಡಿದ್ರೆ ಹಿಂಗೆ ಸೋಮವಾರ ಬರಾತೀವಿ, ಏನು ಮನೆಯಾಗ ಇರ್ತೀರ ಏನಂತೆ. ಮತ್ತು ಬರೋರಿಗೆ ಎದಕ್ಕೆ ಬರಾತೀರಿ ಏನು ಕೇಳೋಕ್ಕಾಕೈತೆ. ಆತ ತಗೋರಿ ಬರ್ರಿ ಅಂತ ಹೇಳಿದ್ವಿ. ಅಲ್ಲೇ ಹೋಗಿ ಅಂಗಡಿಯಲ್ಲಿ ಮಾತಾಡಿ ಬಂದಿದ್ದೀನಿ ನಾನು. ಆತ ತಗೋ ಸರಿ. ಮತ್ತು ಈಗಾದ್ರೂ ಬಂದುಬಿಡ್ತಾರೆ. ಇನ್ನು ಮತ್ತು ಬೇಳೆ ಸಾರು ಮಾಡಬೇಕು. ರೊಟ್ಟಿ ಅದು ತೊಗೊಂಡು ಬರ್ತೀನಿ ಅಂತ ಹೇಳಿತಾವ. ಇನ್ನೊಂದು ಸ್ವಲ್ಪ ಅನ್ನಕ್ಕೆ ಇಡಬೇಕು. ಒಂದು 2 ರೊಟ್ಟಿ ತಿಂದು ಊಟ ಮಾಡೋಕೆ ಬರ್ತೈತಿ.
ಹೌದೇನು? ಸರಿ ಆತ ತಗೋಬೇ, ನೀನು ತೊಳ್ಕೊಂಡು ಹೋಗ ಅಷ್ಟರ ಮಟ ನಾನು ಕಸ ಗುಡಿಸ್ತೀನಿ. ಒಂದು ಸ್ವಲ್ಪ ನಕ್ಕೊಂತ ಇರು. ನಿಮ್ಮ ಅವ್ವ ಬಂದಾಗಲೂ ಹಿಂಗ ಇದ್ರ ಅಯ್ಯೋ ನಮ್ಮ ಮಗಳಿಗೆ ಏನೋ ಮಾಡ್ಬಿಟ್ಟಿದಾರೇನೋ ಅನ್ಕೊಂಡ್ಬಿಡ್ತೈತೆ ಆಮೇಲೆ ನಿನಗೆ ಬರೇ ಕಿತ್ತಾಪತಿನ. ಆತ ಸರಿ. ಎಷ್ಟು ದೊಡ್ಡದತ್ರ ಐತೆ ನೋಡ್ಬೇ ಅದು. ಆಗ ಆ ಕಡೆಯಿಂದ ಯಾವುದೋ ಅನ್ನ ಲೈಟ್ ಹಾಕೊಂಡು ಬರತೈತೆ, ಗೊತ್ತಿಲ್ಲ ಅನಿಸ್ತೈತೆ. ಈ ಕಡೆಗೆ ಮರ ಅಡ್ಡ ಐತೆ. ಓ ಅಣ್ಣ, ಊಯ್ ಕರಡಿ ಐತೆ ಕರಡಿ. ಹೋದ್ರೆ ಹೇಳಪ್ಪ ಪಾಪ ಯಾರ ಏನು ರಜಾರೋಷವಾಗಿ ಜನ ಓಡಾಡೋ ದಾರ್ಯಾಗ ಹೆಂಗೆ ಬರ್ತಾವೆ ನೋಡಿ ಇವು. ಆ ಕಡೆಯಿಂದ ದಾರಿ ಐತೆ, ಆ ಕಡೆಯಿಂದನೂ ಹೋಗಿದ್ರೆ ಆಗೋದು. ಮಳೆ ಬರತೈತಲ್ಲ, ಮತ್ತು ಗಾಡಿ ಚಕ್ರ ಎಲ್ಲ ಮತ್ತೆ ಸಿಗಾಗಿ ಬಿದ್ರೆ ಹೋಗೋಕ್ಕಾಗೋದಿಲ್ಲ ಅಂತ ಈ ಕಡೆಯಿಂದ ಕರ್ಕೊಂಡು ಬಂದು ನಿನಗೆ. ದೂರ ಆದ್ರೆ ಆಕೈತೆ, ಆದರೆ ಜಲ್ದಿ ಹೋಗ್ತೀವಿ. ಇದೇನಿದು ಅಡ್ಡ ಬಂದ್ಬಿಟ್ಟೈತೆ. ಎಲ್ಲಿಗೆ ಹೋಗ್ತಾವೆ ಪಾಪ? ಮತ್ತೆ ಕಾಡಿನ ಮಧ್ಯೆ ನಾವು ಮನುಷ್ಯರ ರಸ್ತೆ ಮಾಡಿರೋದೈತೆ, ಮತ್ತು ಅವು ಕಾಡು ಅಡ್ಡಾಡ್ತಿರ್ತಾವೆ. ಏನು ಮಾಡೋಕ್ಕಾಗೋದಿಲ್ಲ. ಅಂದರೆ ನಾವು ಏನು ಮಾಡ್ದಂಗೆ ಅವು ಏನು ಮಾಡೋದಿಲ್ಲ. ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ನೋಡೋಣ. ದಾಟಿದ್ರೆ ನಾವು ಹಿಂಗೆ ದಾಟಿ ಹೋಗೋಣ. ಮತ್ತು ಹಿಂಗೆ ವಾಪಸ್ ಹೋಗೋದಂದ್ರೆ ಲೇಟ್ ಆಕೈತೆ. ಹಾಗೆ ಅವ ಅನ್ನಾಗ ಈಗ ಕಾಣಿಸ್ತೈತೆ ನೋಡ, ಒಂದು ಸ್ವಲ್ಪ ಮುಂದೆ ಬಂದೈತಿ ಈಗ. ಆದ್ರೂ ನಮ್ಮ ಹುಷಾರಲ್ಲಿ ನಾವು ಇರ್ಬೇಕಪ್ಪ. ಯಾವ ಟೈಮಲ್ಲಿ ಅಟ್ಯಾಕ್ ಮಾಡ್ತಾವ ಪ್ರಾಣಿಗಳು ಗೊತ್ತಾಗೋದಿಲ್ಲ. ಹೆಂಗಾದ್ರೆ ಯಾಕಿರ್ಲಿ, ಗಾಡಿ ಚಾಲು ಹಿಡಿ ಹೇಳ್ತೀನಿ. ಹಿಂಗೆ ಬಂದ್ರೆ ಮತ್ತೆ ಹಿಂಗೆ ವಾಪಸ್ ಆದ್ರೆ ಹೋಗಕ್ಕೆ ಬರ್ತೈತೆ. ಓಕೆ ಏನ? ಅಯ್ಯಯ್ಯೋ ಅಪ್ಪಯ್ಯ ಗಿರಿ, ಅದು ಬ್ಯಾಗ್ನಾಗ ಹಲಸಿನ ಐತೆ. ಅದ್ರ ವಾಸನೆಗೆ ಏನಾದ್ರೂ ನಿಂತ್ಕೊಂಡೈತೆ ಏನದೆ? ಏನು ಮಾಡೋದೀಗ? ಚೈನ್ ಹಾಕಿಲ್ಲ, ಅದು ಚೈನ್. ಏನು ಹೇಳತ್ತೀವಿ? ಚೈನ್ ಹಾಕಿಲ್ಲ, ಅದಕ್ಕೆ ನಿಂತ್ಕೊಂಡೈತೆ ಅದು ವಾಸನೆಗೆ. ಜಲ್ದಿ ಚೈನ್ ಹೇಳಿ ಹೇಳ್ತೀನಿ. ನಾನು ಬಿಡು ಗಾಡಿ ಮ್ಯಾಗ ಹೋಗೋದಂತೆ, ಹಾಕಿಲ್ಲ ಅದು. ಏನಿಲ್ಲ ಅದ್ರಾಗ ವಜ್ಜಿದು, ಏನು ಬೀಳೋದಿಲ್ಲ ಏನಿಲ್ಲ. ರೊಟ್ಟಿ ಗಿನ್ನ ಮತ್ತೊಂದು ಹಲಸಿನ ನಷ್ಟ ಐತಿ ಸಣ್ಣದು. ಪಾಪ ತಿಂತಾಳ ಆರ್ತಿ, ಬಂದಿದ್ದಾಳಂತ ಊರಿಂದ. ತಡಿ. ಆಯ್ತು ನಡಿಯಪ್ಪ. ಗಾಡಿ ತಿರುಗಿಸ್ಕೊತೇನು ನೋಡಿ, ಮತ್ತು ಅಲ್ಲ ಐತದ. ಬ್ಯಾಡ ತಡಿ, ದಾಟತೈತೆ ತಡಿ. ಆದರೂ ನೋಡಪ್ಪ, ಈ ಕಡೆಗೆ ನೋಡ್ಕೊಂಡು ಹೋಗತೈತದೆ. ಅದಕ್ಕೆ ವಾಸನೆ ಬಂದೈತೆ ಗ್ಯಾರಂಟಿ. ಹೆಂಗಾದ್ರೆ ಇರಲಿ, ಗಾಡಿ ಚಾಲು ಹಿಡಿ ಹೇಳ್ತೀನಿ. ಈ ಕಡೆಗೆ ಬಂದರು ಬರ್ರ ಅಂತ ಹೋಗಕ್ಕೆ ಬರ್ತೈತೆ. ಯಾಕೆ ಬೇಕು? ನನಗಂತೂ ಇದೆಲ್ಲ ಡವ 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 ಆಗತೈತೆ. ಸುಮ್ಮನೆ ಇರ್ಬೇ, ನೀನು ಯಾಕೆ ಅಷ್ಟೇ ಇದ್ರಾತಿ? ನಾನು ಇಲ್ಲ ಇಲ್ಲಿ. ಇದೆಯಪ್ಪ, ಆದರೂ ಭಯ ಆಕೈತೆ. ಆ ಕಡೆನಾದ್ರೂ ಬಂದಂಗಿಂದಿತ್ತಂತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಪ್ಪ ಪರಮಾತ್ಮ. ಹಂಗೆ ಹೋಗು. ಹೋಯ್ತು ತಗೋಬೇ, ಹೋಗೋಣ. ಗಟ್ಟಿ ಹಿಡ್ಕೊಂಡು ಕುಂದ್ರ ನೀನು. ಆತಡಿ. ಯಾವ ಥರದಿದ್ದು ಗಾಡಿ? ಮ್ಯಾಲ ಸೀಟ್ ಏನು ಕುಂದ್ರಾಕ ಆಕೈತೆ? ಎದಕ್ಕೆ ಬರ್ತೈತೆ ಇದು? ಏಪ್ಪ ಬ್ಯಾಡ ಬ್ಯಾಡ ಅಂದ್ರು ಇಂಥ ತಗೊಂಡಿದೆ ನೋಡಿ. ಅವ ಸಾವಕಾಶ ಇಳಿಬೇ. ಆತ ತಡಿಯಪ್ಪ. ಯಾರು ಕಾಣತಿಲ್ಲ ಒಳಗಿದ್ದಾರೆ ಏನು? ಇಳಿಯಾಕ ಬರೋದಿಲ್ಲ, ಹತ್ತಾಕ ಬರೋದಿಲ್ಲ ಈ ಗಾಡಿ ಮ್ಯಾಗ. ಮೊದಲು ಬೇರೆದ ಗಾಡಿ ತಗೋ ಹೇಳ್ತೀನಿ ನೀನು. ತಗೊಳ್ಳೋಣಂತೆ, ತಗೋ ಇದು ಬ್ಯಾಗ್. ಆರ್ತಿ, ನಿಮ್ಮ ಮಾಮ ಮತ್ತು ಅಜ್ಜಿ ಬಂದ್ರೆ ಅನ್ನಿಸ್ತೈತೆ ನೋಡಿ. ಗಾಡಿ ಸೌಂಡ್ ಬರತೈತೆ, ಮಾತಾಡೋದು ಕೇಳ್ಸತೈತೆ. ಜಲ್ದಿ ಹೋಗಿ ಚಮ್ನಾಗ ನೀರು ತುಂಬ್ಕೊಂಡು ಹೋಗಿ. ಅಯ್ಯೋ ಖರೇನ ಬಂದಿದ್ದಾರೆ. ಅವ ನಾನು ಚಾಗಿರ್ತೀನಿ, ನಿನ್ನ ನೀರು ತೊಗೊಂಡು ಹೋಗ್ಬೇ. ಯಾಕೆ? ಅದಕ್ಕೆ ಯಾಕೆ ನಾಚ್ಕೊಳತಿ? ಏನು ಬೇರೆಯವ್ರು ಬಂದಿದ್ದಾರೆ? ನಿಮ್ಮ ಮಾಮ ಮತ್ತು ಅಜ್ಜಿ ಹೋಗ. ಹಂಗಲ್ಬೇ, ಗಿರೀಶ್ ಮಾಮನ ಮುಂದೆ ಹೋಗಕ್ಕೆ ನಂಗೆ ನಾಚಿಕೆ ಆಕೈತೆ. ಯಾವಾಗಲೂ ಊರಿಗೆ ಹೋದಾಗ ಬರೀ ಮದುವೆ ಮಾಡ್ಕೋತಿ ಅಂತ ಭಾಳ ರೇಗಿಸ್ತಿತ್ತು ನನಗೆ. ನಾನು ಹೋಗೋದಿಲ್ಲ, ಹೋಗ್ಬೇ. ಹುಚ್ಚಿ ಸಣ್ಣಾಕಿ ಇದ್ದೆ ಅಂತ ಹಂಗೆ ಹೇಳ್ತೈತೆ. ಹೋಗ, ಈಗ ದೊಡ್ಡಾಕಿ ಆಗಿದೆ, ಇವಾಗ ಯಾಕೆ ಹೇಳ್ತೈತೆ? ಹೋಗ್. ಹೌದಾ? ಹೌದಲ್ಲ, ನಾನು ದೊಡ್ಡಾಕಿ ಆಗಿದ್ದೀನಿ ಈಗ, 10ನೇ ಕ್ಲಾಸ್. ಸರಿ ಆದ್ಬೇ, ಒಂದೇ ಚಂಬಳಕ್ಕೆ ತುಂಬ್ಕೊಂಡು ಹೋಗ್ತೀನಿ ನೋಡಿ ನಾನು. ಅವ್ವ ತಾಯಿ, ನಿಂಗೆ ಹೇಳಕ್ಕಾಗೋದಿಲ್ಲ ವಯವ. ಆತ ಕೊಡಿಲಿ ಬಿಡ್ಬೇ, ಹೋಗತ್ತೀನಲ್ಲ ಈಗ. ನೋಡ್ ಹಂಗ ಹೋಗತ್ತಾಳ ನೋಡಿ, ಒಡ್ನೆ ಹಾಕೊಂಡು ಹೋಗದೆ. ಅಜ್ಜಿ ಮಾಮ ಆರಾಮಿದ್ದೀರಿ? ಬರ್ರಿ ಬರ್ರಿ. ಆರಾಮಿದೇವ, ನೀನು ಆರಾಮಿದೆ? ಏನು ಅಕ್ಕನೂರು ಬಿಡಾತಿಲ್ಲ? ಊರಿಗೆ ಬಾ ಅಂತಂದಂದು ಎಷ್ಟು ಹೇಳಿ ಹೋಗಿನ ಹುಡುಗಿಗೆ, ಮತ್ತು ಇವಾಗ ಬಂದಾಳ ನೋಡಿ. ಇನ್ನೇನು ಮತ್ತೆ ಶಾಲೆ ಚಾಲು ಆಕೈತಿ, ಇನ್ನೇನು ಬರ್ತಿ ಅಂತ. ನಡಿಯಪ್ಪಯ್ಯ, ಭೇಟಿಯಾಗಿ ಬರೋಣಂತ. ನಿಮ್ಮ ಅಮ್ಮಂಗೆ ಕರ್ಕೊಂಡು ಬನ್ನಿ. ಈಗ ಬರೋಣ ಅನ್ಕೊಂಡು ನಾನು ಆ ಕಡೆಯಿಂದ ಬರೋದ ಲೇಟಾಗಿ ಬಂದಲ್ಲ, ಅದಕ್ಕೆ ಬರೋಕ್ಕಾಗಲಿಲ್ಲ. ತಗೋಬೇ, ಬೇಸರಾಗ ಬೇಡ. ಮುಂದಿನ ಸೂಟಿಗೆ ಬರ್ತೀನಿ ತಗೋ. ಮಾಮ ತಗೋ, ಕಾಲು ತೊಳ್ಕೊ. ಆರಾಮಿದೆ ಆರ್ತಿ? ಆರಾಮಿದ್ದೀನಿ ಮಾಮ, ನೀನು ಆರಾಮಿದಿ? ನಾನು ಆರಾಮಿದ್ದೀನಿ ನೋಡಿ. ತಗೋ ಮಾಮ ನೀರು. ನಮ್ಮ ಆರ್ತಿನ ಇವಳು. ಅಯ್ಯಪ್ಪ, ಹೆಣ್ಮಕ್ಳು ಎಷ್ಟು ಜಲ್ದಿ ಬೆಳಿತಾರಲ್ಲ. 2 ವರ್ಷ ಆತೇನೋ ನೋಡ ಇಲ್ಲ ನಾನು. ಎಷ್ಟು ಉದ್ದ ಆಗಿದೆ. ಅಜ್ಜಿ ಕೊಡೋದು ಬ್ಯಾಗ್ ತಗೊಂಡು ಹೋಗ್ತೀನಿ, ನಾನು ಕಾಲು ತೊಳ್ಕೊಂಡು ಹೋಗು. ಇದು ತಗೊಳವ, ಮ್ಯಾಲಿನ ಡಬ್ಯಾಗ ಗಿನ್ನ ಆಯ್ತು ನೋಡಿ. ಮತ್ತೆ ಬೇಯಿಸಿದ್ದು ಸಾವಕಾಶ ತಗೊಂಡು. ಏನು ಗಿನ್ನ ತಗೊಂಡು ಬಂದಿದ್ದಿ? ವಾವ್, ಮೈ ಫೇವ್ರೇಟ್ ಅದು. ಎಮ್ಮೆ ಇದ್ದಿತ್ತು, ಅದಕ್ಕೆ ಗಿನ್ನ ಕೊಡಕಂತ ಬಂದಿರಲ್ಲ, ಅವಾಗ ಕೇಳತ್ತೀನಿ ನಾನು. ಅಯ್ಯೋ ಇವಳು ಬರ್ದಲ್ಲ. ಅದೇ ಯಾವಾಗ ಬರ್ತೀರಿ ಅಂತ ಕೇಳತ್ತೀನಿ. ಅಯ್ಯೋ ಬರೋ ಮಟ್ಟ ಸಮಾಧಾನ ಇರು, ಬರ್ತಾರೆ ಅಂತಿತ್ತು. ನಮ್ಮ ಮೊಮ್ಮಗಳೇ ಮತ್ತು ಮಗಳು ಎಲ್ಲರೂ ತಿಂತಾರಂತ ತೊಗೊಂಡು ಬಂದವ. ನಿಮ್ಮ ಅಪ್ಪಗೆ ಕರೆ ಕಳ್ಸೋಣ ಅನ್ಕೊಂಡ್ವಿ. ಪಾಪ ಬಿಡು, ಮತ್ತು ಹೊಲ್ದಾಗ ಕೆಲಸ ಬಿಟ್ಟು ಆ ಕಡೆ ಈ ಕಡೆ ಅಡ್ಡಾಡಕ್ಕೆ ಆಗೋದಿಲ್ಲ. ಮತ್ತು ಗಿರೀಶನು ಬಂದಿದ್ದಲ್ಲ ಬೆಂಗಳೂರಿಂದ. ನಡಿಯಪ್ಪ ಒಂದು ಹೆಜ್ಜೆ ಹೋಗಿ ಬರೋಣ ಅಂತ ಕರ್ಕೊಂಡು ಬನ್ನಿ ಅವನಿಗೆ. ಆಯ್ತಾಯ್ತು ತಗೊಂಡೋಗ, ಕಾಲು ತೊಳ್ಕೊಂಡು ಬರ್ತೀನಿ ನಡಿ.
ಬರ್ರಿ ಬರ್ರಿ ನಿಮ್ದ ದಾರಿ ಕಾಯ್ತಿದ್ವಿ ಇಷ್ಟೊತ್ತು ಯಾಕೆ ಇಷ್ಟು ಲೇಟ್ ಆತೆ ನಾವು ರೋಡಿನ ದಾಸ್ ಬಂದವ ಅದಕ್ಕೆ ಲೇಟ್ ಆತ ಅಡ್ಡ ದಾರಿಲಿ ಬರ್ಬೋದಾಗಿತ್ತು ಆದ್ರೆ ಏನಿದ್ ಮಳೆ ಯಾವಾಗ ಬರ್ತೈತಿ ಯಾವಾಗ ಹೋಗ್ಯತ್ ಗೊತ್ತಾಗೋದಿಲ್ಲ ಮತ್ತೆ ಜಿಗಿ ಜಿಗಿ ಕೆಸರಾಗಿ ಎಲ್ಲಿಂದ ಬರ್ತಿ ಗಾಡಿ ಹೋಗೋದಿಲ್ಲ ಬಿಡೋದಿಲ್ಲ ಅದಕ್ಕೆ ನಡಿಯಪ್ಪ ಹಿಂಗ ಹೋಗೋಣ ಕರ್ಕೊಂಡು ಬಂದಿ ಇವನಿಗೆ ಹೌದೇನು ಅದಕ್ಕೆ ಲೇಟ್ ಆತ್ ನಿಮ್ಗೆ ನಾನು ಇನ್ನೂ ಯಾಕೆ ಬರಾತಿಲ್ಲ ಇವ್ರು ಅಂತ ಅವಾಗಿಂದ ಅಂದೇ ಅನ್ನಿ ಆರತಿ ಹತ್ರ ಯಾಕೋ ಇನ್ನೂ ಬಂದಿಲ್ಲಂತೆ ಆತಾತೆ ಬರ್ರಿ ಒಳಗ್ ಗಿರೀಶ ಬಾ ಒಳಗ್ ಆರಾಮಿದೆ ಆರಾಮಿದೇನಕ್ಕ ನೀನ್ ಆರಾಮಿದಿ ನಾನು ಆರಾಮಿದ್ದೀನಪ್ಪ ಏನದು ಅಂತ ಕಟಿಂಗ್ ಮಾಡಿಸ್ಕೊಂಡು ಗುರುತ ಸಿಗಾತಿಲ್ಲಪ್ಪ ಈಗ ಗಪ್ಪಾಗಿನ್ ನೋಡ್ ಬೈದ್ ಸಾಕಾತಿ ಹೇಳಿದದ ಕೇಳ್ತಾನೆ ನಾವ ನೋಡಿ ಎಂತ ಚಂದ ಗುಂಗುರು ಕೂದ್ಲು ತಲೆ ತುಂಬ ಇದು ಹೋಗಿ ಇದ್ಯಾವ್ದು ನೋಡು ಹಿಂದ್ಗಡೆಗೆಲ್ಲ ಟ್ಯಾಪರಿನ ಐತೆ ಅಂತದ್ ಮಾಡಿಸ್ಕೊಂಡು ಬಂದಿದ್ದಾನೆ ನೋಡ್ರಿ ಮಂಜುಳ ಬ್ಯಾಗ್ನಾಗ ಮ್ಯಾಲನ ಹಲಸಿನ ಐತೆ ನೋಡವ ತಕ್ಕೋದು ಅಯ್ಯೋ ಬರುವಾಗ ಬ್ಯಾಡವ ಇದು ಕರಡಿ ಅಡ್ಡ ಬಂದ್ಬಿಡ್ಬೇಕಾ ಹೌದಾ ಮೊನ್ನೆಯಿಂದ ಊರಾಗ ಸರ್ಸತಾರ ಕರಡಿ ಐತಂತಲ್ಲಿ 7 ಗಂಟೆ ಮ್ಯಾಗ ಯಾರು ಹೋಗಕ್ಕೆ ಹೋಗ್ಬೇಡ್ರಿ ಆ ರೋಡ್ ಗುಂಟೆಲೆ ಅಂತ ನಾನು ಬಿಡು ಸುಮ್ಮನೆ ಹೇಳತ್ತಾರೇನೋ ಅಂತ ಅನ್ಕೊಂಡಿನಿ ಅಯ್ಯೋ ಮತ್ತೆ ಆ ಕಡೆ ದಾಸ್ ಬಂದ್ರಿ ಅದ ರೋಡಿಲೆ ಬಂದ್ವ ಮತ್ತೆ ಏನು ಮಾಡೋದು ಹಿಂಗೆ ಅಡ್ಡ ಬರಬೇಕಂದ್ರೂ ಮತ್ತೆ ಭಾಳ ದೂರ ಆಕೈತೆ ಅದು ಏನಾಗಿತ್ತಂದ್ರೆ ಬ್ಯಾಗಿಗೆ ಚೈನ್ ಹಾಕಿದ್ದಿಲ್ಲ ಹೇಳು ಹಲಸಿನ ಹಣ್ಣಿಂದ ವಾಸನೆ ಬರತ್ತಿತ್ತು ಅದಕ್ಕೆ ಆಮೇಲೆ ಗಿರೀಶ ಅಂದ ಅದು ಬ್ಯಾಗಿನ ಚೈನ್ ಹಾಕ್ಬೇಕು ಹೋಗ್ತೈತೆ ಅಂದಾಗ ಚೈನ್ ಹಾಕಿದ್ನಿ ಅವಾಗಿಂದ ಅವಾಗ ಹೋಯ್ತು ಅಯ್ಯವ್ವ ಜೀವ ಬಾಯಾಗ ಬಂದಿತ್ತವ ತಾಯಿ ಆತೈತೆ ನಡ್ರಿ ಕಾಲೆಲ್ಲ ನೋಸತ್ತವ ಎಂತ ಗಾಡಿ ಏನೋ ಸುಡುಗಾಡಿ ಕುಂತ್ ಸಾಕಾಗ್ಬಿಡ್ತು ನನಗೆ ಹೋಗುವಾಗ ನಾನಂತರೂ ಗಾಡಿ ಮೇಲೆ ಹೋಗೋದಿಲ್ಲವ ಬಸ್ಸಲ್ಲೇ ಹೋಗ್ತೀನಿ ಬೇಕಿದ್ರೆ ಹೋಗ್ಲಿ ಇವನು